ಸೊ ಹೈ ಗೈಸ್, ಲೆಟ್ಸ್ ಲರ್ನ್ ಸಮ್ ಡಿಫ್ರೆಂಟ್ ವೊಕ್ಯಾಬರೀಸ್. ಇವತ್ತು ನಾವು ಕೆಲವೊಂದು ಡಿಫ್ರೆಂಟ್ ಆದ ವೊಕ್ಯಾಬರೀಸ್ಗಳನ್ನು ಕಲಿಯೋಣ. ಎಕ್ಸಾಂಪಲ್, ಐಸಿಂಗ್ ಆನ್ ದ ಕೇಕ್. ವಾಟ್ ಇಸ್ ದ ಮೀನ್ ಆಫ್ ಐಸಿಂಗ್ ಆನ್ ದ ಕೇಕ್? ಐಸಿಂಗ್ ಆನ್ ದ ಕೇಕ್ ಅಂದರೆ ಏನು? ಅಂದರೆ ಎಕ್ಸಾಂಪಲ್, ಸಮಥಿಂಗ್ ಈಸ್ ಆಲ್ರೆಡಿ ಗುಡ್ ಬಟ್ ಯು ಆರ್ ಮೇಕಿಂಗ್ ಇಟ್ ಈವನ್ ಬೆಟರ್. ಏನೋ ಒಂದು ಚೆನ್ನಾಗೇ ಇದೆ ಬಟ್ ಅದನ್ನು ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದನ್ನು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನೀವು ಸ್ವಲ್ಪ ಚೆನ್ನಾಗಿ ಇದನ್ನು ತಿಳ್ಕೊಳ್ಳೋಣ. ಎಕ್ಸಾಂಪಲ್ ಕ್ರೂ, I was happy with my promotion, but the pay raise was really icing on the cake. ನಾನು ಪ್ರಮೋಷನ್ ಸಲುವಾಗಿ ತುಂಬ ಖುಷಿಯಾಗಿದ್ದೆ, ಸಂತೋಷವಾಗಿದ್ದೆ, ಆದರೆ ನನ್ನ ಸ್ಯಾಲರಿನೂ ಜಾಸ್ತಿ ಆಯಿತು, ಅದರ ಸಲುವಾಗಿ ನಾನು ತುಂಬಾ ಜಾಸ್ತಿ ಸಂತೋಷವಾಗಿ ಇದ್ದೆ. ನೆಕ್ಸ್ಟ್ ಎಕ್ಸಾಂಪಲ್ ಗೈಸ್, ಅವಳು ಅವಳ ತಾಯಿ ಥರ ಕಾಣುತ್ತಾಳೆ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳುತ್ತಾರೆ? ಸೊ ಲೆಟ್ ಅಸ್ ಲರ್ನ್ ಗೈಸ್. She really takes after her mother. She really takes after her mother. ಅಂದರೆ ಅವಳು ಅವಳ ತಾಯಿ ಥರ ಕಾಣುತ್ತಾಳೆ. ಲೆಟ್ಸ್ ಲರ್ನ್ ಒನ್ ಮೋರ್ ವೊಕ್ಯಾಬುಲರಿ. ಗೋ ಟು ದ ಡಾಗ್ಸ್. ಗೋ ಟು ದ ಡಾಗ್ಸ್ ಅಂತಂದರೆ ಪೂರ್ತಿ ನಾಶ ಆಗಿ ಹೋಗ್ಬಿಡೋದು. ಎಕ್ಸಾಂಪಲ್, ದಟ್ ಕಂಪನಿ ವೆಂಟ್ ಟು ದ ಡಾಗ್ಸ್ ಅಂದರೆ ಆ ಕಂಪನಿ ಪೂರ್ತಿ ನಾಶ ಆಗಿ ಹೋಗ್ಬಿಟ್ಟಿದೆ.